ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡೋದಕ್ಕಾಗೋದೇ ಇಲ್ಲ. ತಮ್ಮ ಮನೆ ಊಟ ಮಾಡಿ ದೇಶ ರಕ್ಷಿಸೋದು ಆರ್ಎಸ್ಎಸ್ನ ಕೆಲಸ. ಕನಸಿನ ಕರ್ನಾಟಕ ಸಂವಾದದಲ್ಲಿ ಕನ್ಹೇರಿ ಶ್ರೀಗಳ ಮಾತಿದೆ. ರಿಪಬ್ಲಿಕ್ ಕನ್ನಡ ನಡೆಸಿದ ಸಂವಾದದಲ್ಲಿ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ದೇಶಭಕ್ತರಿಗೆ ಇಲ್ಲಿ ರಕ್ಷಣೆ ಇಲ್ಲ, ನಮ್ಮ ಮನೆ ಊಟ ಮಾಡಿ ಬಾಂಬ್ ಹಾಕೋರಿಗೆ ರಕ್ಷಣೆ ನೀಡಲಾಗ್ತಾ ಇದೆ. ಆರ್ಎಸ್ಎಸ್ ಬ್ಯಾನ್ ಚರ್ಚೆಗೆ ಕನ್ಹೇರಿ ಶ್ರೀಗಳ ಆಕ್ಷೇಪದ ನುಡಿಗಳಿವೆ. ಆರ್ಎಸ್ಎಸ್ನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಸ್ಫೋಟ ಆಯಿತು, ಈ ಸ್ಲಮ್ ಏರಿಯಾದಲ್ಲಿ ಬಾಂಬ್ ಸ್ಫೋಟ ಆಯಿತು, ಇಲ್ಲಿ ಸ್ಫೋಟ ಆಯಿತು, ಎಲ್ಲೆಲ್ಲಿ ಸ್ಫೋಟ ಆಗಿವೆ ಅಲ್ಲ ಅಲ್ಲಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಇದೆ. ಆದರೆ ನಾವು ದೇಶವನ್ನು ರಕ್ಷಿಸ್ಲಿಕ್ಕೆ ಹೊರಟವರು, ಈ ಜಗತ್ತಿನ ಏಕೈಕ ಸಂಘಟನೆ ತಮ್ಮನೆ ಊಟ ಮಾಡಿ ರಾಷ್ಟ್ರಕ್ಕಾಗಿ ಕೆಲಸ ಮಾಡೋದು. ಅವರು ಈ ದೇಶದ ಅನ್ನ ತಿಂದು ಇದೇ ದೇಶದಾಗ ಬಾಂಬ್ ಸ್ಫೋಟ ಮಾಡೋರು, ಅವರಿಗೆ ಸಪೋರ್ಟು, ಅವರಿಗೆ ಸೆಕ್ಯೂರಿಟಿ ಇದೆ. ಆದ್ರೆ ತಮ್ಮನೆ ಅನ್ನ ಊಟ ಮಾಡಿ ಈ ದೇಶದ ಸೇವೆ ಮಾಡುವವ್ರಿಗೆ ಮಾತ್ರ ಬ್ಯಾನು. ಇದು ಅವ್ರು ವಿಚಾರ ಮಾಡ್ಬೇಕು. ಬಹುತೇಕ ಆ ಮನುಷ್ಯನ ಬುದ್ಧಿ ದಿವಾಳಿ ಆಗಿದೆಯೋ. ಇನ್ನು ಕೆಲವು ಜನರಿಗೆ ಏನಾಗುತ್ತೆ, ಹುಟ್ಟ ಕಾಮಣೆ ಆದವ್ರು ಕೆಲವು ಜನ ಇರ್ತಾರೆ, ಹುಟ್ಟಗಾಮಣೆ ಅಂತಾರೆ ಅವಕ್ಕೆ. ಅವು ಹುಟ್ಟ ಕಾಮಣೆ ಆಗಿರ್ತಾವೆ. ಯಾವಾಗಲೂ ಅದನ್ನು ಕುಂತರು ನಿಂತರು ಅವ್ರಿಗೆಲ್ಲ ಬರೀ ಮನಸ್ಸಿನಾಗ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದೊಳಗೆ ಹೇಳ್ತಾರೆ, ಅವ್ರ ಶತ್ರುಗಳಿದ್ರಂತೆ. ಇವ ಔರಂಗಜೇಬ ಅವ ಉಣ್ಣಾಕ ಕುಂತನಂದ್ರೆ ತಾಟ್ನ್ಯಾಗ ಸಹಿತ ಸಂಭಾಜಿ ಶಿವಾಜಿ ಕಾಣ್ತಿದ್ರಂತವ್ರು. ಊಟಕ್ಕೆ ಕುಂತ್ರಂದ್ರೆ ತಟ್ಟೆಯೊಳಗೂ ಸಹಿತ ಛತ್ರಪತಿ ಶಿವಾಜಿ ಸಂಭಾಜಿ ಕಾಣ್ತಿದ್ರಂತ. ಇನ್ನು ಹಂಗೆ ಸಂಘ ಅವನು ಕಾಣ್ತಿತ್ತು ಅಂತಂದ್ರೆ ಅದಕ್ಕೆ ಅವನೇ ಕಣ್ಣು ರಿಪೇರಿ ಮಾಡ್ಕೋಬೇಕ ಹೊರತು ಅದು ದೋಷ ಉಳಿದವ್ರದ. ಆರ್ಎಸ್ಎಸ್ನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು ಸೇರಿದಂತೆ ಏಕಕಾಲಕ್ಕೆ 12 ಕಡೆ ದಾಳಿಯನ್ನು ನಡೆಸಲಾಗಿದೆ. ಹಾಸನ, ಚಿತ್ರದುರ್ಗ, ಉಡುಪಿ, ದಾವಣಗೆರೆ, ಹಾವೇರಿ, ಬೀದರ್, ಬಾಗಲಕೋಟೆ, ಶಿವಮೊಗ್ಗ ಹೀಗೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ 2 ಸರ್ಕಾರಿ ನೌಕರರ ಮನೆಯಲ್ಲೂ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೆಡಿಕಲ್ ಅಧಿಕಾರಿ ಮಂಜುನಾಥ್, ಜಿವಿ ಹಾಗೆ ಪಿಯು ಬೋರ್ಡ್ನ ನಿರ್ದೇಶಕಿ ಸುಮಂಗಲ, ಸರ್ವೇಯರ್ ಅಧಿಕಾರಿ ಗಂಗಾ ಮರಿಗೌಡ ಲೋಕಾಯುಕ್ತ ದಾಳಿಗೆ ಒಳಗಾಗಿರುವ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಶಿವಮೊಗ್ಗ, ಬೀದರ್, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಬೀದರ್, ಚಿತ್ರದುರ್ಗ ಹಾಗೆ ಶಿವಮೊಗ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾವಣಗೆರೆ ಹಾಗೆ ಉಡುಪಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವ ದೃಶ್ಯವನ್ನು ಸದ್ಯಕ್ಕೆ ಗಮನಿಸ್ತಾ ಇದೆ.
ಕಣ್ಣು ರಿಪೇರಿ ಮಾಡ್ಕೋಬೇಕ ಹೊರತು ಅದು ದೋಷ ಉಳಿದವ್ರದ್ದು. RSSನವ್ರು ಬಾಂಬ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕಾಗಿತ್ತು. ಹಾಗಿದ್ರೆ ಅವ್ರಿಗೆ ಯಾವ ಬ್ಯಾನ್ನು ಮಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಯಾರ್ಯಾರು ಎಲ್ಲೆಲ್ಲಿ ಬಾಂಬ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು ಸೇರಿದಂತೆ ಏಕಕಾಲಕ್ಕೆ 12 ಕಡೆ ದಾಳಿಯನ್ನು ನಡೆಸಲಾಗಿದೆ. ಹಾಸನ, ಚಿತ್ರದುರ್ಗ, ಉಡುಪಿ, ದಾವಣಗೆರೆ, ಹಾವೇರಿ, ಬೀದರ್, ಬಾಗಲಕೋಟೆ, ಶಿವಮೊಗ್ಗ ಹೀಗೆ ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ 3 ಕಡೆ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ 2 ಸರ್ಕಾರಿ ನೌಕರರ ಮನೆಯಲ್ಲೂ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮೆಡಿಕಲ್ ಅಧಿಕಾರಿ ಮಂಜುನಾಥ್, ಜಿವಿ ಹಾಗೆ PU ಬೋರ್ಡ್ನ ನಿರ್ದೇಶಕಿ ಸುಮಂಗಲ, ಸರ್ವೇಯರ್ ಅಧಿಕಾರಿ ಗಂಗಾ ಮರಿಗೌಡ ಲೋಕಾಯುಕ್ತ ದಾಳಿಗೆ ಒಳಗಾಗಿರುವ ಅಧಿಕಾರಿಗಳು. ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಶಿವಮೊಗ್ಗ, ಬೀದರ್, ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧೆಡೆಗಳಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಬೀದರ್, ಚಿತ್ರದುರ್ಗ ಹಾಗೆ ಶಿವಮೊಗ್ಗದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವ ಸಂದರ್ಭದ ದೃಶ್ಯವನ್ನು ಗಮನಿಸ್ತಾ ಇದೆ. ಬೆಂಗಳೂರು ಸೇರಿದಂತೆ ಒಟ್ಟು 12 ಕಡೆಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ದಾವಣಗೆರೆ ಹಾಗೆ ಉಡುಪಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವ ದೃಶ್ಯವನ್ನು ಸದ್ಯಕ್ಕೆ ಗಮನಿಸ್ತಾ ಇದೆ.